ನಮಸ್ಕಾರ, ಶುಭೋದಯ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಜೀವನದಲ್ಲಿ ಅನೇಕ ರೀತಿಯಾಗಿರುವಂತಹ ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳು ಆಗ್ತಾ ಇದೆ. ಎಲ್ಲೋ ವಿವಾಹಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ, ವಿಳಂಬ ಆಗ್ತಾ ಇದೆ. ಆರೋಗ್ಯದಲ್ಲಿ ಏರುಪೇರಿನ ಸಮಸ್ಯೆಗಳು, ಮನೆಯಲ್ಲಿ ಒಂದು ರೀತಿಯಾಗಿರುವಂಥ ಅಶಾಂತಿಯ ವಾತಾವರಣ ಇದೆ ಅಂತಂದರೆ ಖಂಡಿತ ಚಿಂತೆ ಮಾಡಬೇಡಿ. ಇವತ್ತೇ ನೀವು ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಳಿ. ಈ ಎಲ್ಲ ಒಂದು ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಸಹಾಯ ಆಗುತ್ತೆ. ಇನ್ನು ಕಾರ್ಯಕ್ರಮ ನೋಡ್ತಿರುವಂಥ ಹೊಸ ವೀಕ್ಷಕರಿಗೆ ಅಕ್ಷಯ ವೃಕ್ಷವನ್ನು ನಾನು ಹೇಗೆ ಬರ್ಮಾಡ್ಕೊಳ್ಬೇಕು, ಇದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನಿಮಗೆ ಸಂಖ್ಯೆಗಳು ಬರ್ತಾ ಇದೆ, ನಂಬರ್ಸ್ಗೆ ನೀವು ಕಾಲ್ ಮಾಡಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ನಾನು ಯಾವುದೇ ಪ್ರಶ್ನೆ ಕೇಳಿದ್ರು ನೀವು ಅಷ್ಟೇ ಸಮಾಧಾನದಿಂದ ಪರಿಹಾರವನ್ನು ಅಂತೂ ಕೊಟ್ಟೇ ಕೊಡ್ತೀರಾ. ಆ ಒಂದು ವಿಶ್ವಾಸ, ನಂಬಿಕೆ ಇದೆ. ಬಟ್ ನಾನೇನು ಹಿಂಜರಿಕೆ ಪಡೋಕ್ಕೆ ಹೋಗಲ್ಲ, ನೇರವಾಗಿ ಪ್ರಶ್ನೆ ನಿಮ್ಮ ಮುಂದೆ ಇಟ್ಬಿಡ್ತೀನಿ. ಇವತ್ತಿನ ಪ್ರಶ್ನೆ ನಿಮಗೊಂದು ಸ್ವಲ್ಪ ವಿಚಿತ್ರ ಅಂತ ಅನಿಸ್ಬೋದು. ಇದು ತುಂಬ ದಿನದಿಂದ ನನಗೂ ಕೂಡ ಕಾಡ್ತಾ ಇತ್ತು. ಕೆಲವರು ಹೇಳ್ತಾರೆ, ಈ ಕರೋನಾ ಬರುತ್ತೆ ಅಂತ ನಾವು ಫಸ್ಟೇ ಪ್ರಿಡಿಕ್ಟ್ ಮಾಡಿದ್ವಿ, ಅಥವಾ ಇವ್ರಿಗೆ ಏನೋ ಆರೋಗ್ಯದ ಸಮಸ್ಯೆ ಬರುತ್ತೆ, ಅಥವಾ ಯಾರೋ ಪೊಲಿಟಿಷಿಯನ್ಸ್ಗೆ ಈ ಒಂದು ಪೀರಿಯಡಲ್ಲಿ ಬ್ಯಾಡ್ ಟೈಮ್ ಇರುತ್ತೆ, ಹೆಸರಾಂತ ಗಣ್ಯಾತಿ ವ್ಯಕ್ತಿಗಳಿಗೆ ಪ್ರಾಬ್ಲಮ್ ಬರುವಂಥ ಚಾನ್ಸಸ್ ಇರುತ್ತೆ. ಈ ರೀತಿ ಎಲ್ಲ ಪ್ರಿಡಿಕ್ಷನ್ಸ್ ಕೊಡ್ತೀನಿ ಅಂತ ಹೇಳ್ತಾರೆ. ಸೊ ಇದು ಎಷ್ಟರ ಮಟ್ಟಿಗೆ ಸರಿ? ಈ ರೀತಿ ಪ್ರಿಡಿಕ್ಷನ್ಸ್ನ ನೀವು ಕೂಡ ಕೊಡಬಹುದಾ? ಹೇಗೆ ಗುರುಗಳೇ, ಈಗ ಮುಂದೆ ಏನಾಗುತ್ತೆ ಅಂತ ಏನಾದರೂ ಪ್ರಿಡಿಕ್ಟ್ ಮಾಡಬಹುದಾ? ಸೊ ತುಂಬ ಜನ ನಾವು ನೋಡಿದ್ದೀವಿ, ಏನು ಹೇಳ್ತೀರಾ ಗುರುಗಳೇ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನೀವು ಕೇಳೋ ಪ್ರಶ್ನೆ ಚೆನ್ನಾಗಿದೆ. ಅದಕ್ಕೆ ನಾನು ಕೆಲವೊಂದು ಬಾರಿ ನನ್ನ ಸಂಗಡ ಇರ್ತಕ್ಕಂಥವರಿಗೆ ಆಗಾಗ ತಿಳಿಸ್ತಾನೇ ಬರ್ತೀನಿ. ನನ್ನ ಮನಸ್ಸಿಗೆ ಬಂದದ್ದನ್ನು ಹೇಳ್ತಾ ಬರ್ತೀನಿ. ರಾತ್ರಿಯ ಸ್ವಪ್ನ ವೃತ್ತಾಂತ ನಡೆದದ್ದು ಯಾವುದೇ ಒಬ್ಬ ವ್ಯಕ್ತಿಯ ಬಗ್ಗೆ ಬಂದರೂ ಕೂಡ ನನ್ನ ತುಂಬ ಆತ್ಮೀಯರಾಗಿರ್ತಕ್ಕಂಥ ನನ್ನ ಸಂಗಡ ಯಾರು ಬಂದು ಹೋಗಿರ್ತಾರೋ ಅವರಿಗೆ ಆ ವಿಷಯವನ್ನು ಮುಟ್ಟಿಸ್ತೇನೆ. ಇವತ್ತು ಈ ಕೆಲಸ ಮಾಡಬೇಡ ಅಂತ ಹೇಳ್ತೇನೆ. ಅದನ್ನು ಮಾಡಿ ಕೂಡ ಅದಕ್ಕೆ ಅಪಾಯ ತಂದುಕೊಂಡಿದ್ದು ಕೂಡ ಅವರು ನೋಡಿಕೊಂಡಿದ್ದಾರೆ, ತಿಳ್ಕೊಂಡಿದ್ದಾರೆ. ಹೀಗೇ 2004, 2005 ಅಂತಹ ಸಂದರ್ಭದಲ್ಲಿ ಅಷ್ಟೊಂದೇನು ಮಾಧ್ಯಮಗಳಿರಲಿಲ್ಲ. ನಾನು ಆವತ್ತಿನ ಕಾಲಕ್ಕೆ ಚಂದನ ಟಿ ವಿಯಲ್ಲಿ ಕನ್ನಡದಲ್ಲಿ ದೇವರ ಪೂಜೆ, ಕನ್ನಡದಲ್ಲಿ ಮದುವೆ, ಇದ್ರ ಬಗ್ಗೆ ಕೂಡ ಕೆಲವೊಂದು ಬಾರಿ ಮಾಡಿ ಕಾರ್ಯಕ್ರಮಗಳು ಮಾಡ್ತಾನೆ ಬಂದಿದ್ವಿ. ಆ ನಂತರ ಏನು ಅಂತಂದರೆ, ಬಹಳ ವಿಶೇಷವಾದದ್ದು ಏನು ಅಂತಂದರೆ, ಸೂಕ್ಷ್ಮ ಗಮನಿಸೋದು ಹೇಗೆ ಅಂತಂದರೆ, ನೀವೊಂದು ಮೊಬೈಲಲ್ಲಿ ಇಲ್ಲಿಂದ ಬೇರೆ ಕಡೆ ಹೋಗ್ಬೇಕಾದ್ರೆ ಲೊಕೇಶನ್ ಸೆಂಡ್ ಮಾಡಿದ್ರೆ ಆ ಲೊಕೇಶನ್ ಹಾಕ್ಕೊಂಡು ನೀವು ಅಲ್ಲಿಗೆ ಹೋಗ್ತಿರಲ್ಲ, ನಿಮ್ಮ ಕೆಳಗಡೆ ತೋರಿಸುತ್ತಲ್ಲ ಟೈಮಿಂಗ್ಸ್ ಇದೆಲ್ಲ ಕೂಡ, ಎಷ್ಟು ಗಂಟೆಗೆ ಇವತ್ತು ಮನುಷ್ಯ ಕಂಡುಹಿಡಿದಿರೋದು ಅದು. ಹಾಗೇನೆ ನಾವುಗಳು ಕಂಡಿರ್ತಕ್ಕಂಥದ್ದು ಏನಿದೆಯೋ ಆ ಕಂಡುಹಿಡಿಯೋದು ಅನ್ನೋದು ಇದೆಯಲ್ಲ, ಅದೆಲ್ಲೋ ಒಂದು ಕಡೆ ಬೇರೆಯದರ ಪರಮಾವಧಿತು. ಆ ಭಗವಂತ ಕೊಟ್ಟಿರ್ತಕ್ಕಂಥ ಈ ಶಕ್ತಿಯಿಂದ ಅದನ್ನು ಕಂಡುಕೊಳ್ಳಲಿಕ್ಕೆ ತುಂಬ ಈಸಿ ಇದೆ, ಶಕ್ತಿ ಇದೆ, ಆಗುತ್ತೆ ಕೂಡ. ಲೊಕೇಶನ್ ಎಷ್ಟು ಚೆನ್ನಾಗಿ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಅಲ್ಲಿಗೆ. ಹಾಗೇ 1 hour 25 minutes ಅಲ್ಲಿಗೆ ಹೋಗ್ಬೋದು. ಅಂದಮೇಲೆ ಈ ವ್ಯಕ್ತಿದು ಕೂಡ ಇಷ್ಟಿದೆ ಅನ್ನೋ ತೋರಿಸುತ್ತೆ. ಆಯಸ್ ಎಷ್ಟಿದೆ, ಏನಿದೆ, ಮತ್ತೊಂದಿದೆ, ಯಾವಾಗ ತೊಂದರೆ ಆಗುತ್ತೆ, ಆರೋಗ್ಯ ಯಾವಾಗ ಕೇಳುತ್ತೆ, ಅದೆಲ್ಲವೂ ಕೂಡ ತೋರಿಸುತ್ತೆ. 2004ರಲ್ಲಿ ಈ ಹಾಗೆ ಹಾರ್ಟ್ ಅಟ್ಯಾಕ್ ಆದರೆ ಇಷ್ಟು ಕಿಲೋ ಅಂತೇಳಿ ಪ್ಲಾಟಿನಮ್ ಬೇಕು. ಅದನ್ನು ಮಾಡ್ತಕ್ಕಂಥ ಎಲ್ಲವೂ ಕೂಡ ನನ್ನ ಸಂಗಡ ಇರ್ತಕ್ಕಂಥವ್ರು ತುಂಬ ಜನ ಇದ್ದಾರೆ. ಅವ್ರ ಜೊತೆ ನಾನು ಚರ್ಚೆ ಮಾಡ್ತಾ ಇರ್ತೀನಿ. ಯಾವಾಗ ಅವರುಗಳ ಜೊತೆ ಕುಳಿತುಕೊಂಡು ಚರ್ಚೆ ಮಾಡ್ತಿರ್ತೀನೋ, ಇದಿದ್ದರೆ ಹೋಗಿರೋ ಪ್ರಾಣವನ್ನು 3 ತಾಸಲ್ಲಿ, ಮತ್ತೂ ಕೂಡ 3 ತಾಸು ಮೇಲಾದರೆ ಕಷ್ಟ ಆಗುತ್ತೆ. ಈಗ ತುಂಬ ಆಕ್ಸಿಡೆಂಟ್ ಆಗಿ ಮತ್ತು ಅದು ಇದು ಆದರೆ ಕಷ್ಟ ಆಗುತ್ತೆ. ಹಾರ್ಟ್ ಅಟ್ಯಾಕ್ ಆಗಿದ್ದರೆ ಮತ್ತು ಕೂಡ ಅದನ್ನು ಉಳಿಸ್ಬೋದು. ಈಗ ಕ್ಯಾಂಡಲ್ ನೀವು ಹಚ್ಚಿದಿರಿ, ಈ ದೀಪ ನೀವು ಆರಿಸ್ಬಿಟ್ರೆ ಹೋಯ್ತು, ಎಲ್ಲಿ ಹೋಯ್ತದು? ನಮ್ಮ ಕಣ್ಣು ಮುಂದೆ ಕಾಣ್ತಾ ಇದೆ, ಈ ದೀಪ ಎಲ್ಲೋಯ್ತು? ಅದನ್ನು ಯಾರು ಯೋಚನೆ ಮಾಡ್ತಿರಲ್ಲ, ಎಲ್ಲೋಯ್ತೋ, ಸುಮ್ಮನೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಜನ. ಅದು ನಾನು ಹಿಡಿದಲ್ಲಿ ನಿಲ್ಲಿಸ್ತೀನಿ ಅನ್ನೋ ಶಕ್ತಿ ಈ ಆಧ್ಯಾತ್ಮದಲ್ಲಿದ್ದಾಗ ಬಹುಶಃ ಪ್ರಾಣ ಹೋಗಿದ್ರು ಕೂಡ ನಿಲ್ಲಿಸ್ಬೋದು ಅನ್ನೋದನ್ನು ಅಮೇರಿಕದವ್ರು ರಿಸರ್ಚ್ ಮಾಡಿ ಹಾರ್ಟ್ ಅಟ್ಯಾಕ್ ಆಗಿದ್ದ 3 ತಾಸಲ್ಲಿ ಮೊನ್ನೆ 2016-17ರಲ್ಲಿ ಪೇಪರಲ್ಲಿ ಬಂತು. ನಾನು 2004ರಲ್ಲಿ ಅವ್ರಿಗೆ ಹೇಳಿದ್ದೆ, చూస్తున్నాపా ಅಂತ. ನಾನು ಅವ್ರ ಜೊತೆ ತೆಲುಗು మాట్లాడుತೀನಿ, రెడ్డిస్ జೊತೆ. చూసినావా రెడ్డి, ఎట్లొచ్చిందో దీంట్లో పేపర్ చూసినావా? అవును స్వామి, మీరు దీని గురించి మాకు అప్పుడే చెప్పిడ్ರಿ ಅಂತೇಳಿ ನನ್ನ ಜೊತೆ ಮಾತಾಡ್ತಾರೆ. ಮತ್ತೆ ಅವರು ಇದು ನಡೀತೆ ಯಾವತ್ತೋ ಒಂದು ದಿವಸ. ನಾನು ಇದ್ರ ಬಗ್ಗೆ, ಈ ಕರೋನಾ ಬಗ್ಗೆ ಅಷ್ಟಾಗಿ ನಾನು ತಲೆ ಕೆಡಿಸ್ಕೊಂಡಿಲ್ಲ. ಯಾಕೆ ಅಂತಂದರೆ ತುಂಬ ಇದಾವಲ್ಲ, ನಮ್ಮ ಸುತ್ತ ಇರ್ತಕ್ಕಂಥ ನೋಡಲಿಕ್ಕೆ ಟೈಮ್ ಇರಲ್ಲ. ಇನ್ನು ದೊಡ್ಡ ಮಟ್ಟದಂತ ಹೋದಾಗ ಅಷ್ಟು ಟೈಮ್ ಇರಲ್ಲ. ಆದರೆ ಯಾಕೆ ಬಂತು, ಇದು ಮೊದಲು ಬಂದಿತ್ತಾ ಅನ್ನೋದೆಲ್ಲ ಕೂಡ ತೆಗೆದುಕೊಂಡಿದ್ದೀನಿ. ಅದು ತಾಳೆಗಳಲ್ಲಿ ಇದ್ದದ್ದನ್ನು ಆವತ್ತಿನ ಕಾಲಕ್ಕೆ ಮಿನಿಸ್ಟರ್ ಮುಂದೆ ನಾನು ಕೊಟ್ಟಿದ್ದೀನಿ. ಅದೆಲ್ಲ ಕೂಡ ನಾನು ನಿಮ್ಮ ಮುಂದೆ ಹೇಳಿದ್ದೀನಿ. ಹಾಗೆ ಇನ್ನು ಕೆಲವು ಬಹಳ, ಈಗ ಯಾವಾಗ ಸುನಾಮಿ ಬರುತ್ತೆ ಅದನ್ನು ನಾನು ಹೇಳಬಲ್ಲೆ. ನೆಕ್ಸ್ಟ್ ಯಾವಾಗ ಬರುತ್ತೆ ಅನ್ನೋದನ್ನು ನಾನು ತಿಳಿಸಬಲ್ಲೆ.
ಏನಾಗುತ್ತೆ ಅನ್ನೋದನ್ನು ತಿಳಿಸ್ಬಲ್ಲೆ. ಇನ್ನೂ ಜಸ್ಟ್ ನಿಮಗೆ ಒಂದು ಜ್ಞಾಪಕ ಮಾಡ್ತೀನಿ. ಮೊನ್ನೆ ಅಷ್ಟೇ ಒಂದು ಮದುವೆ ಆಯಿತು ಅಂಬಾನಿಯವರ ಕುಟುಂಬದಲ್ಲಿ. ಹೌದು. ಬಹಳ ಆಘಾತ ಆಗುತ್ತೆ ಅಲ್ಲಿ. ಈಗ ಅದನ್ನು ನಾನು ಹೇಳಿದ್ರೆ ಜನ ಯಾಕೋ ಸ್ವಾಮೀಜಿ ಹೇಳ್ಬಾರ್ದಾಗಿತ್ತು, ಏನಕ್ಕೆ ಹೇಳಿದ್ರು ಏನೋ ಇದು ಅಂತ ಅಂತೀರಿ ನೀವು, ಅದು ಅಂದ್ಬಿಡ್ತೀರಿ ನೀವು. ಮೊದಲೇ ನೆಗೆಟಿವ್ ಹೇಳಿದರೆ ಬೇಜಾರು ಮಾಡ್ಕೊಳ್ತಾರೆ ಜನ. ನಮ್ಮ ಜನ ಯಾವಾಗ ಆವಾಗ ಹೇಳ್ಬೇಕಾಗಿತ್ತು ಅನ್ನೋದು ಒಂದಾದರೆ ನೆಗೆಟಿವ್ ಹೇಳ್ಬಾರ್ದಾಗಿತ್ತು. ಈಗೆಲ್ಲವೂ ಕೂಡ ಮಾತಾಡ್ತಾರೆ. ಅದು ಯಾವಾಗ ಸುಮ್ಮನೆ ಹೇಳಿರ್ತೀನಿ ನಾನು, ಅದನ್ನು ಹೇಳಬೇಕಾದ್ರೂ ಮನಸ್ಸು ಒಪ್ಪಲ್ಲ ನನಗೆ. ಅವರು ಬಂದು ಕೇಳಿದಾಗ ಅಷ್ಟೇ ಆ ವಿಚಾರವನ್ನು ಮುಂದಿಡ್ತೀನಿ. ಯಾಕಂದ್ರೆ ನನಗೆ ಮತ್ತು ಅದು ಕನಸಲ್ಲಿ ಬರ್ತಾನೆ ಇದೆ. ಓ ಗಾಡ್ ಪಾಪ ಅಂತ ಅನಿಸುತ್ತೆ ನನ್ನ ಮನಸ್ಸಿಗೆ. ನಾನು ಹೇಗೆ ತಲುಪಿಸ್ದೆ ಅವ್ರಿಗೆ? ಹೇಗೆ ತಲುಪಿಸ್ಬೇಕು ಈ ಮೆಸೇಜನ್ನು? 2034, 35, 36 ಯಾರಾದರೂ ಈ ವಿಡಿಯೋ ಜ್ಞಾಪಕ ಇಟ್ಕೊಂಡಿದ್ರೆ 2034, 35, 36 ಆ ವರ್ಷಗಳು ನೋಡಿದ್ರೆ ಎಸ್, ಅವರ ಕುಟುಂಬಕ್ಕೆ ಆಗಬಾರದು ಒಂದು ನಷ್ಟ ಆಗುತ್ತೆ, ಭಾಳ ಪೈನ್ ಆಗುತ್ತೆ. ಇನ್ನು ನಾನು ಹೇಗೆ ದೊಡ್ಡವರು ಇರ್ತಾರೆ, ತುಂಬ ಕಿರಿಯವ ಇಲ್ದಾಗ್ತಾನೆ, ಇದು ಹೇಗೆ ಅವ್ರಿಗೆ ತಿಳಿಸೋದು, ಹೇಗೆ ಮಾಡೋದು? ಆವಾಗ ನಾನು ಏನು ಮಾಡಬೇಕು? ಎಸ್, ಒಂದು ಪ್ರೇಯರ್ ಮಾಡುತ್ತೀನಿ. ಅಯ್ಯ, ಎಲ್ಲೋ ಒಂದು ಕಡೆ ಲೋಕೋ ಭಿನ್ನ ರುಚಿ, ಯಾವುದಕ್ಕೆ ನೀನು ಆಯಸ್ಸು ಕೊಡಬೇಕು ಅದನ್ನು ಕೊಡ್ತಾ ಬಾ. ನಿನ್ನ ಆಂತರ್ಯದಲ್ಲಿ ನಡೆಯೋದು ಯಾವುದಕ್ಕೆ ಆರಂಭ ಇದೆ ಅದಕ್ಕೆ ಅಂತ್ಯ ಇದೆ ಒಪ್ಕೊಳ್ತೀನಿ. ಆದರೆ ಇಷ್ಟು ಶೀಘ್ರವಾಗಿ ಅಲ್ವಲ್ಲ, ಅದಕ್ಕೆ ಎಕ್ಸ್ಕ್ಯೂಸ್ ಕೊಡು, ಮಾಫ್ ಕೊಡು, ಅದಕ್ಕೇನಾದರೂ ಬೇರೆ ರೆಮಿಡಿ, ಅದಕ್ಕೆ ಸಂಬಂಧಪಟ್ಟ ಅವ್ರಿಗೆ ಯೋಚನೆ ಕೊಡು, ಅವರ ಯೋಚನೆಯಿಂದ ಅದನ್ನು ಕ್ಲಿಯರ್ ಮಾಡ್ಕೊಂಡು ಆಚೆ ಬರೋ ಥರ ಕೊಡು ಅಂತ ಅಷ್ಟೇ ನಾನು ಅಪ್ಲಿಕೇಶನ್ ಹಾಕ್ತೀನಿ. ಬಟ್ ನನ್ನನ್ನು ಭೇಟಿ ಆದ್ರೆ ತೋರಿಸ್ತೇನೆ, ಕರೆಕ್ಟಾಗಿ ಮಾಡ್ತಕ್ಕಂಥದ್ದು ವಿಧಿ ವಿಧಾನಗಳಿರ್ತವೆ. ಯಾವುದಾಗಿದ್ರೂ ಸರಿಯೇ, ನೀವು ದೇಶ, ವ್ಯಕ್ತಿ, ವಯಸ್ಸು. ಈ ಕೆಲವು ವ್ಯಕ್ತಿಗಳಿಗೆ ಮಾತ್ರ ಎಲೆಕ್ಷನ್ ಯಾವಾಗ ನಿಲ್ಲಬೇಕೋ ನಾನು ಮೊದಲೇ ಹೇಳ್ತೀನಿ. ನನ್ನ ಜೊತೆ ಇರೋರಿಗೆ ದುಡ್ಡು ಕತೆ ಆಮೇಲೆ, ನಿನಗೆ ನಾನು ಸೇವೆ ಮಾಡಬೇಕು ಅಂತ ಇದೆಯಾ, ನಡಿ 3 ವರ್ಷಗಳ ಮೊದಲು ಕೆಲಸ ಮಾಡು, ನಾನು ಹೇಳ್ದಂಗೆ ಕೆಲಸ ಮಾಡ್ತಾ ಬಾ, ಆ ಕ್ಷೇತ್ರ ನಾನು ಕೊಡ್ತೀನಿ, ನೀನು ಮಾಡಿ ಕೆಲಸ ಮಾಡು. ಆಸೆ ಇದೆಯಾ ನನಗೆ, ನಾನು ದೇಶಕ್ಕೆ ಸೇವೆ ಮಾಡಬೇಕು ಅಂತ ಇದೆಯಾ, ನಾನು ರಾಜ್ಯಕ್ಕಂತ ಕೊಡುಗೆ ಕೊಡಬೇಕು ಅಂತ ಇದೆಯಾ, 10 ಜನಕ್ಕೆ ನಾನು ಏನಾದರೂ ಮಾಡಬೇಕು ಅಂತ ಇದೆಯಾ, ಸಮಾಜ ಸೇವೆ ಮಾಡಬೇಕಂತ ತುಡಿತಾ ಇದೆಯಾ? 3 ವರ್ಷ ಮೊದಲು ಮೊನ್ನೆ ಯಾರೋ ಒಂದು ಹುಡುಗ ಗೊತ್ತಿಲ್ಲದಂಗೆ ನನ್ನ ನಂಬರ್ ಇರಲಿಲ್ಲ, ಅವ್ನು ಕಳೆದೋಗಿತ್ತು, 10 ವರ್ಷ ಆಗಿತ್ತು. ಯಾರ ಹತ್ರ ತಗೊಂಡು ದಿಢೀರ್ ಕಾಲ್ ಮಾಡ್ದ, ಗುರುಗಳೇ ನಾನು ಈ ಸಲ ಮಾತ್ರ ಬಿಡಲ್ಲ, ನಾನು ನೀವು ಹೇಳ್ದಂಗೆ ಕೇಳ್ತೀನಿ, ಅಲ್ಲಿ ನಿಂತ್ಕೋಬೇಕು ಅಂತ ಯಾವುದೋ ಮಳವಳ್ಳಿ ಕ್ಷೇತ್ರ ಆಯ್ಕೆ ಮಾಡ್ಕೊಂಡ ಆ ವ್ಯಕ್ತಿ. ಈಗ ಅವನಿಗೆ ಹೇಳಿದ್ದೇನೆ, ನೀನೇನೇ ಆಗಿರು, ನನ್ನನ್ನು ಭೇಟಿ ಆಗಬೇಕಾದ್ರೆ ನಿನ್ನ ಮನೆ ಸುತ್ತ, ನಿನ್ನ ಕಾಂಪೌಂಡ್ ಸುತ್ತ, ನಿನ್ನ ತೋಟದಲ್ಲಿ ಹಾಕಬೇಡ. 108 ತೆಂಗಿನ ಗಿಡ, ಅದು ಸ್ಕೂಲಲ್ಲಿ ಹಾಕ್ತೀಯೋ, ದೇವಸ್ಥಾನದಲ್ಲಿ ಹಾಕ್ತೀಯೋ, ರಸ್ತೆ ಬದಿಯಲ್ಲಿ ಹಾಕ್ತೀಯೋ, ಒಟ್ಟಾರೆ ದೊಡ್ಡ ಗಿಡ ಆಗೋದ್ರೆ ನೀನು ಪೋಷಣೆ ಮಾಡಬೇಕು. ಗೊತ್ತಾಗುತ್ತೆ ನನಗೆ, ನೀನು ಈಗಲೇ ಸ್ಟಾರ್ಟ್ ಮಾಡ್ಕೋ. 2 ವರ್ಷಕ್ಕೆ ನಾನು ಅದನ್ನು ನೋಡ್ತೀನಿ. 2 ವರ್ಷದಲ್ಲಿ ನಿನ್ನ ಹತ್ರ ಹಣ ಬೇಡ, ಅರ್ಥ ಆಯ್ತಾ? ನಿನಗೆ ಕೊಡಬೇಕಾ, ನಾನು ಯಾರನ್ನೋ ಅಲ್ಲಿ ನಿನ್ನ ಮುಂದೆ ತಂದಿರ್ತೀನಿ, ನೀನು ಗೆಲ್ತೀಯ, ಆಮೇಲೆ ಅವ್ನು ನೋಡ್ಕೋ, ಅದೇ ಇಷ್ಟು ಪ್ಲ್ಯಾನ್ ಮಾಡ್ಕೊಂಡು ಮುಂದಕ್ಕೆ ಹೋಗು ಅಂತ ಹೇಳಿರ್ತೀನಿ. ನನಗೆ ಗೊತ್ತಾಗುತ್ತೆ, ನನ್ನ ಹತ್ರ ಇರೋರು ಬಂದರೆ ಅದನ್ನು ಹೇಳ್ಬೋದು. ಇನ್ನೆಲ್ಲೋ ಇರ್ತಕ್ಕಂಥವನಿಗೆ ನಾನು ಹೇಗೆ ಸಾಮ್ರಾಜ್ಯವನ್ನು ಕೊಟ್ಕೊಡ್ತೀನಿ. ಸೊ ಒಟ್ಟಾರೆ ಪ್ರಿಡಿಕ್ಷನ್ ಮಾಡಬಹುದು, ನೆಕ್ಸ್ಟ್ ಏನಾಗುತ್ತೆ 100% ಮಾಡ್ಬೋದು, ಇದರಲ್ಲಿ ಏನು ತೊಂದರೆ ಇಲ್ಲ, 100% ಮಾಡ್ಬೋದು. ಆಯಾಯ ಕಾಲಕ್ಕೆ ಮಾಡ್ಬೋದು. ಆಮೇಲೆ ಕೆಲವರಿಗೆ ನಾನು ಹೇಳ್ತೀನಲ್ಲ, ಈ ಜ್ಯೋತಿಷ್ಯ, ವಾಸ್ತು, ಆಗಮ ಅಂತಂದರೆ ಈ 2 ಪುಸ್ತಕ ಓದ್ಕೊಂಡ್ಬಿಡೋದು, ಆಮೇಲೆ ಒಂದು ವಾಟ್ಸಪ್ಪಲ್ಲಿ ಬರೋದನ್ನು ಓದ್ಕೊಂಡ್ಬಿಡೋದು, 3ನೇ ಬುಕ್ ಬರೆಯೋದು, ಇದಲ್ಲ. ಅನುಭವ ವೇದ್ಯವಾಗಬೇಕು, ಎಕ್ಸ್ಪೀರಿಯನ್ಸ್ ಆಗಬೇಕು. ನಾನು ಮೊದಲೇ ಹೇಳ್ತೀನಿ, ಜ್ಯೋತಿಷ್ಯನ ನಂಬಲ್ಲ. ನಾನೊಬ್ಬ ಅನುಷ್ಠಾನ ಪ್ರಿಯ ಅಂತಂದರೆ ಹಾಗೆ ಅನುಷ್ಠಾನ ಆಯಿತು, ಸಂಧ್ಯಾ ವಂದನೆ ಆಯಿತು, ಏನು ಮಾಡಬೇಕು, ರೈತ ಅವನ ಕೆಲಸ ಹೇಗೆ ಮಾಡಬೇಕು, ಪ್ರಾಮಾಣಿಕವಾಗಿ ಹೇಗೆ ಸೈನಿಕ ಮಾಡಬೇಕು, ಹಾಗೆ ನಾನು ನನ್ನ ಕೆಲಸ ಮಾಡಬೇಕು ಅಂತ ನಂಬಿದ್ದವ. ಅದನ್ನಷ್ಟೇ ನಾನು ಮಾಡಿಕೊಂಡು ಹೋಗ್ತಿರ್ತಕ್ಕಂಥದ್ದು. ಆದರೆ ಯಾವ ವ್ಯಕ್ತಿ ಬಗ್ಗೆ ಏನು ಬೇಕಾದರೂ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಅಂದರೆ ಸಮಾಜಕ್ಕೆ ಕೊಡುಗೆ ಕೊಡೋ ಸಿದ್ಧಾಂತದಲ್ಲಿ, ಅಂದರೆ ತೊಂದರೆ ಆಗಬಾರ್ದು ಅಂತ. ಅದಕ್ಕೆ ನಾನು ಕೆಲವೊಂದು ಬಾರಿ ಹೇಳಿದ್ದೆ ನಮ್ಮ ಪ್ರೀತಿಯ ಬಂಧುಗಳಿಗೆ, ಈ 50,000 ಸಬ್ಸ್ಕ್ರೈಬರ್ಸ್ ಏನಿದ್ದಾರೆ, ಈ ಪ್ರೀತಿಯ ಬಂಧುಗಳೆಲ್ಲರೂ ಕೂಡ ದೇಶದ ಕಳಕಳಿ ಇಟ್ಕೊಳ್ತಾ ರಾಷ್ಟ್ರಾಶೀರ್ವಾದ ಅಂತಿದೆ, ಎಂಡೋಮೆಂಟ್ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು, ಎಲ್ಲೋ ಕೂಡ ಅನಲೈಸ್ ಮಾಡಿ ಫೈನಲ್ ಮಾಡಿರ್ತಕ್ಕಂಥದ್ದು. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತ ನ್ಯಾಯೇನ ಮಾರ್ಗೇಣ ಮಹಿಮೇಶಃ ಗೋ ಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕ ಸಮಸ್ತ ಸುಖಿನೋ ಭವಂತು. ಕಾಲೇ ವರ್ಷಿತ ಪರ್ಜನ್ಯ ಪೃಥ್ವೀಂ ಸಸ್ಯ ಶ್ಯಾಮಲೀಂ ದೇಶಯೋಂ ಕ್ಷೋಭರಹಿತ ಸಜ್ಜನ ಸಂತು ನಿರ್ಭಯಾ. ಅಪುತ್ರ ಪುತ್ರನ ಸಂತು ಪೌತ್ರಿಣ ಅದನಾ ಸದನಾ ಸಂತು ಜೀವಂತು ಶರದಾಂ ಶತಂ. ಸರ್ವೇಪಿ ಸುಖಿನ ಸಂತು ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವತ್ರ ನಂದತು ಅನ್ನೋದನ್ನು ಅವರು ಹಾಸಿಗೆ ಮೇಲೆ ಮಲಗಿದಾಗಿನಿಂದ ಹಿಡಿದು ಅವರ ಒಂದು ವೃತ್ತಿಗೆ, ಅವರ ಪ್ರವೃತ್ತಿಗೆ ಹೋಗುವಂಥ ಆ ಸಂದರ್ಭದಲ್ಲಿ ಯಾವುದಾದ್ರೂ ಆ ಒಂದು ಸಮಯದಲ್ಲಿ ಒಂದು ಸಲ ಹೇಳಿದ್ರು ಕೂಡ ಆ್ಯಸ್ ಅಪ್ ಟು ಯು.
ನ್ಯಾಷನಲ್ ಹ್ಯಾಂಥಮ್ ನಮ್ಮ ದೇಶಕ್ಕೆ ಗೌರವ ಕೊಡೋ ರೀತಿಯಲ್ಲಿ ಹೇಗೆ ಮಾಡ್ತೀವಿ ಹಾಗೆ ದೇಶಕ್ಕೆ ಅವ್ರ ಕೈಲಿ ಏನೂ ಕೊಡೋಕ್ಕಾಗಲಿಲ್ಲ ಅಂದರೆ ಪಾಪ ಚೆನ್ನಾಗಿರಲಿಯಪ್ಪ, ರೈತರು ಚೆನ್ನಾಗಿರಬೇಕಪ್ಪ, ಸೈನಿಕರು ಇರಬೇಕಪ್ಪ, ನಮ್ಮನ್ನು ನಂಬಿರೋರು ಈ ಮಾಧ್ಯಮ ಯಾರು ನೋಡ್ತಿದ್ದಾರೆ ಅವ್ರು ಚೆನ್ನಾಗಿರ್ಬೇಕಪ್ಪ, ಏನೋ ಉದ್ದೇಶ ಇಟ್ಕೊಂಡು ನೋಡ್ತಿದ್ದಾರೆ, ಅರೆ ನನಗೆ ಸಂಬಂಧಪಟ್ಟಿದ್ದು ಇದೆಯೇನೋ ಅಂತ, ಇದನ್ನು ಕೇಳಿದ್ರು ಅದು ಅವ್ನು ಒಳ್ಳೇದಾಗಬೇಕಷ್ಟೇ ಅನ್ನೋ ಸಿದ್ಧಾಂತ ಯಾರು ಇಟ್ಕೊಂಡಿರ್ತಾರೋ ಒಟ್ಟಾರೆ ಒಳ್ಳೇದಾಗ್ತಕ್ಕಂಥ ಇದೆಯಲ್ಲ. ಖಂಡಿತ ಗುರುಗಳೆಲ್ಲ ಒಂದು ಕಡೆ ಪ್ರಿಡಿಕ್ಷನ್ ಅನ್ನೋಂಥದ್ದನ್ನ ಖಂಡಿತವಾಗ್ಲೂ ಕೊಡ್ಬೋದು ಶೋರ್ ಆಗಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಅದನ್ನು ನಾವೆಲ್ಲೋ ತಿಳ್ಕೊಳ್ಳೋದ್ರಿಂದ ಆಗುವಂಥ ತೊಂದರೆಗಳನ್ನ ಸ್ವಲ್ಪ ಮಟ್ಟಿಗೆ ನಾವು ಹಿಂದೆ ಬರ್ಬೋದು ಅಥವಾ ಕಮ್ಮಿ ಮಟ್ಟಿಗೆ ಪೂರ್ಣವಾಗಿ ಬರ್ಲಿಕ್ಕೆ ಸಾಧ್ಯ ಇದೆ. ಇನ್ನು ಕೆಲವರು ಹೇಳ್ತಾರೆ ಜ್ಯೋತಿಷದಲ್ಲಿ ಏನಿದೆ ನಡೆಯುತ್ತೆ ಅಂತ. ಮೊನ್ನೆ ಯಾರದೋ ನಾನು ನೋಡಿದೆ ನಾನು. ಹಾಗಂತಿದ್ದಿದ್ರೆ ಆ ದಶಾಭುಕ್ತಿ ಮುಗಿದು ಅಂತರ್ಭುಕ್ತಿ ಏನಿದೆಯೋ ಆ ಸಂದರ್ಭ ಕರೆಕ್ಟಾಗಿ ಅವನು ಹೋಗಿರ್ತಾನೆ ಆ ದೇವಸ್ಥಾನಕ್ಕೆ, ಅಲ್ಲಿಂದ ಬಂದ ಕೂಡಲೇ ಅವನಿಗೆ ಒಳ್ಳೇದಾಗ್ಬಿಟ್ಟಿರುತ್ತೆ, ಅವನ 10 ಜನ ಕಳಿಸ್ತಾನೆ ಅಂತ. ಅಂದರೆ ಅವರ ತಿಳುವಳಿಕೆ ಅದು. ಈ ರಾಷ್ಟ್ರದಲ್ಲಿ ಈ ಒಂದು ಯುಗದಲ್ಲಿ ಕಲಿಯುಗ ಮಾತ್ರವಲ್ಲ, ದ್ವಾಪರಯುಗ, ತ್ರೇತ, ಕೃತಗಳಲ್ಲಿ ದೇವಾಲಯಗಳಿದ್ದವು. ಅದಕ್ಕೆಲ್ಲ ಕೂಡ ಬಹಳಷ್ಟು ನಡೆದು ಹೋಗಿದ್ದಾವೆ. ಯಾರೋ ಒಬ್ಬ ಕೈದಿ ಅವನಿಗೆ ಬರೆದು ಬಿಟ್ಟಿದ್ದಾರೆ 5 ವರ್ಷಗಳ ಕಾಲ ನೀನು ಕಾರಾಗೃಹದಲ್ಲಿ ಇರಬೇಕು ಅಂತ. 1ನೇ ವರ್ಷಕ್ಕೆ ಅವನು ಏನೋ ಒಳ್ಳೇದು ಮಾಡಿರ್ತಾನೆ. ಅವನು ತುಂಬ ಪ್ರಾಮಾಣಿಕವಾಗಿ ನಡ್ಕೊಂಡಿರ್ತಾರೆ ಆ ಕಾರಾಗೃಹದಲ್ಲಿ. ಇಲ್ಲಿ ರಾಷ್ಟ್ರಪತಿ ಹೋಗಿ ಅವನನ್ನು ನೋಡಿ ಅಥವಾ ರಾಜ್ಯಪಾಲ ಹೋಗಿ ಅವನನ್ನು ನೋಡಿ ಇವನ ಬಗ್ಗೆ ಹೇಳ್ತಾರೆ, ಇವನು ತುಂಬ ಅನಷ್ಟ ನಡ್ಕೊಂಡಿದ್ದಾನೆ ಅಂತ. ಆ ರಾಜ್ಯಪಾಲರು ಅವನನ್ನು ಬಿಡುಗಡೆ ಮಾಡ್ಬೋದು. 5 ವರ್ಷ ಅಂತ ಹಾಕಿದವರು ಎಕ್ಸ್ಕ್ಯೂಸ್ ಇದೆಯಲ್ಲ ಇಲ್ಲಿ. ಹೌದು, ಹಾಗೆ ರೆಮಿಡಿಗಳು ಕೂಡ ಇದಾವೆ. ಅವರು ಮಾಡ್ಕೊಂಡ್ರೆ ಅವರವರ ತಿಳುವಳಿಕೆ ಎಲ್ಲ ಎಷ್ಟು ನಮ್ಮ ಸರಿಯಾದ ರೀತಿನಲ್ಲಿ ಅದನ್ನ ರೆಮಿಡಿ ಮಾಡ್ಕೊಳ್ಬೇಕು. ನಾನು ಹೇಗೆ ಹೇಳ್ತೀನಿ ಅಂತಂದರೆ, ಒಂದು ಇದೆ ಈ ನೀವು ಕೇಳೋದಕ್ಕೆ ನನಗೆ ಹಂಗೆ ಬರ್ತವೆ, ನನಗೊಂದು ರೋಗ ಅಂತ ಹೇಳ್ತಿರ್ತೀನಿ ನಾನು. ಈ ನಾಟ್ಯವನ್ನು ಹಾಡ್ತಿರ್ತಕ್ಕಂಥದ್ದು ಒಂದು ಭಂಗಿಯಲ್ಲಿ ಒಂದೇ ಟೈಪಲ್ಲಿ ಒಂದೇ ಹ್ಯಾಂಗಲ್ಲಿದೆ. ಅದು ಒಂದು ಆಯುಧ ಇದೆ. ಎಲ್ಲಿ ಎಂಥ ಟೆಂಪಲ್ ಅದು, ಬೇಲೂರು ಚೆನ್ನಕೇಶವನ ಟೆಂಪಲ್. ಅಲ್ಲಿ ಆ ನೃತ್ಯ ಭಂಗಿ ಇದೆಯಲ್ಲ, ಇಲ್ಲಿಂದ ಹಿಡಿದು ಒಂದೇ ಗೆರೆ ಹಾಕಿದ್ದಾನೆ. ಆ 6 ಪಾಯಿಂಟ್ ಕಾಣಿಸುತ್ತೆ, ಷಟ್ ಚಕ್ರಗಳ ರೀತಿಯಲ್ಲಿ ಇದೆ. ಯಾರು ಆ ಭಂಗಿಯನ್ನು ಪೂರ್ಣವಾಗಿ ನೋಡಿ ಬರ್ತಾರೋ, ಆ ಭಂಗಿಯನ್ನು ಆ ವಿಗ್ರಹವನ್ನು ಮುಟ್ಟುಬಿಟ್ಟು ನಮಸ್ಕಾರ ಮಾಡ್ಕೊಂಡು ಬರ್ತಾರೋ, ಜೀವನದಲ್ಲಿ ಶತ್ರುಗಳಿರಲ್ಲ ಅವರಿಗೆ. ಆ ವಿಗ್ರಹವನ್ನು ಮುಟ್ಟಬೇಕು ಅವರು. ಈಗ ನೀವು ಜ್ಞಾಪಕ ಬಂದು ನಾನು ಕೇಳಿದ್ರೆ ನಾನು ಹೇಳ್ತಾ ಇದ್ದೀನಿ, ಹೀಗೆ ಈ ಪಂಚಭೂತಗಳ ಲಿಂಗಗಳಿದಾವಲ್ಲ, ಆ ಲಿಂಗಗಳನ್ನ ಕೂರಿಸ್ಬೇಕಾದ್ರೂ ಕೂಡ ಆ ಎನರ್ಜಿನ ಕರೆಕ್ಟಾಗಿ ರಿಸೀವ್ ಮಾಡ್ಕೊಳ್ತಕ್ಕಂಥ ಯಾವ್ದು ಎಲ್ಲಿ ಅಂತ ಋಷಿ ಪರಂಪರೆ ಆವತ್ತು ಆ ಒಂದು ಸ್ಕೇಲ್ ಕರೆಕ್ಟಾಗಿ ನಾವು ಒಂದು ಮನೆ ಕಟ್ಟಬೇಕಾದ್ರೆ ಈ ಪಾಯಾಗೆ ಒಂದು ಸ್ಕೇಲ್ ಇಟ್ಕೊಳ್ತಾರೆ. ಒಬ್ಬ ಗಾರೆ ಮೇಸ್ತ್ರಿ ನೀಟಾಗಿ ಒಂದು ಸ್ಕೇಲ್ ಇಟ್ಕೊಂಡು ಆಮೇಲೆ ದಾರ ಇಟ್ಕೊಂಡು ಅದೇನೋ ಈಗೆಲ್ಲ ಇಟ್ಕೊಳ್ತಾನೆ, ಅದನ್ನೇನೋ ಅಂತ ಕರೀತಾರೆ ಅದನ್ನು. ಹಾಗೆಲ್ಲ ಇಟ್ಕೊಂಡು ಕರೆಕ್ಟಾಗಿ ಅವನು ಆಮೇಲೆ ಟ್ಯೂಬ್ ಇಟ್ಕೊಳ್ತಾನೆ, ಆ ವಾಟರ್ ಹಾಕೋದ್ರಲ್ಲಿ ಇಟ್ಕೊಂಡು ಎಷ್ಟು ಚೆನ್ನಾಗಿ ಮಾಡ್ತಾನೆ ಗೊತ್ತಾವ. ಅವನೇ ಹೀಗೆ ಮಾಡಬೇಕಾದ್ರೆ ಈ ವಾಯುಲಿಂಗದ ಟೆಂಪಲ್ ಎಲ್ಲಿ ಬರಬೇಕು, ಪೃಥ್ವಿತತ್ವದ ಲಿಂಗ ಎಲ್ಲಿ ಬರಬೇಕು, ಆವತ್ತೇ ಋಷಿಗಳು ಅದನ್ನು ಮಾಡಿದ್ದಾರೆ. ಕರೆಕ್ಟಾಗಿ ಅದೇ ಆ್ಯಂಗಲಲ್ಲಿ ಮಾಡ್ಕೊಂಡು ಬಂದಿದ್ದಾರೆ, ಆ ಶೇಪಲ್ಲೇ ಮಾಡ್ಕೊಂಡು ಬಂದಿದ್ದಾರೆ. ನಿನಗೆ ಅದಕ್ಕೆ ಆ ಶೇಪ್ ಎಲ್ಲಿದೆಯೋ ಅದನ್ನು ಪ್ಲೇಸ್ ತುಳಿದು ಬಂದರೆ ಸಾಕು, ನಿನಗೆ ಆ ಪ್ರಾಬ್ಲಮಿಂದ ಸಾಲ್ವ್ ಆಗ್ತಾ ಆಚೆ ಬರ್ತೀಯ ಅನ್ನೋದು ಕ್ರೋಢೀಕರಿಸಿದೆ ಗ್ರಂಥಗಳು. ಇದನ್ನು ಬಿಟ್ಟು ದೇವಸ್ಥಾನಕ್ಕೆ ಹೋಗೋದು ಸುಳ್ಳಂತೆ, ಯಜ್ಞ ಮಾಡೋದು ಸುಳ್ಳಂತೆ. ವಿಜ್ಞಾನವೂ ಗೊತ್ತಿಲ್ಲ, ಅವನ ಅಜ್ಞಾನದಿಂದ ಕೂಡಿರ್ತಾನೆ ಅಷ್ಟೇ. ನಾನು ಅದಕ್ಕೆ ಹೇಳ್ತೀನಿ, ಅವನವನ್ನ ತಿಳುವಳಿಕೆ ಅವನು ಮಾತಾಡಿರ್ತಾನೆ. ನಾನು ಹೇಳಿದೆ ಈಗ ಬೇಲೂರು ಚೆನ್ನಕೇಶವ ಆ ವಿಗ್ರಹವನ್ನು ಮುಟ್ಟಿ ಇನ್ನು ತುಂಬ ವಿಷಯ ಇದೆ ಅದಕ್ಕೆ. ಆ 6 ಪಾಯಿಂಟ್ ಕರೆಕ್ಟ್ ಆ ಕಣ್ಣಿನ ನೋಟ ಆಗಿರ್ಬೋದು, ಒಂದು ಕಣ್ಣಿನ ನೋಟ ಮೇಲಕ್ಕೆ ಹೋಗಿದೆ, ಇನ್ನೊಂದು ಕಣ್ಣಿನ ನೋಟ ಕೆಳಗೆ ಬಿದ್ದಿದೆ. ಆ 6 ಪಾಯಿಂಟ್ ಕರೆಕ್ಟಾಗಿ ನಾವು ಮುಟ್ಟಿ ಬರ್ತೀವಿ ಅಂತಂದರೆ ಅವನಿಗೆ ಷಡ್ರಸೋಪೇತವಾಗಿರ್ತಕ್ಕಂಥ ಭೋಜನಾದಿಗಳನ್ನು ಮಾಡಲಿಕ್ಕೆ ಧನಧಾನ್ಯವನ್ನು ಅವನನ್ನು ಹುಡುಕಿ ಬರುತ್ತಂತೆ. ಆಮೇಲೆ 6 ಥರ ಶತ್ರುಗಳಿದ್ರು ಕೂಡ ಅವನಿಗೆ ದೂರ ಆಗ್ತಾರಂತೆ ಆ ವಿಗ್ರಹನ ಮುಟ್ಟಿದರೆ. ಅಂತಹದ್ದನ್ನು ಮಿರಾಕಲ್ ಮಾಡಿ ಅಲ್ಲಿ ಇಟ್ಟಿದ್ದಾರೆ. ಯಾರಿಗೆ ಗೊತ್ತು, ನಾವು ಚೆನ್ನಕೇಶನ ದರ್ಶನ ಮಾಡ್ತೀವಿ, ಅಲ್ಲಿ ಮಾಡಿ ಇಲ್ಲಿ ಮಾಡಿ ಬರ್ತೀವಿ ಅಂದರೆ ಪ್ರಾಪ್ತಿ ಇರೋರಿಗೆ ಮಾತ್ರ ಅಂತೆ ಇದು. ಈಗ ನಾನು ಕರೆಕ್ಟಾಗಿ ಹೇಳಿದ್ದೀನಿ, ಯಾರು ನೋಡಿದ್ರೆ ಗೊತ್ತಿಲ್ಲ, ಅಲ್ಲಿ ಯಾರೋ ಒಬ್ಬ ಗೈಡ್ನ ಕೇಳಿ ಈ ತರಹದ್ದು 6 ತರಹದ್ದು ಭಂಗಿ ಒಂದೇ ಲೈನಲ್ಲಿ ಇದೆಯಂತಲ್ಲ, ಆ ವಿಗ್ರಹ ಯಾವುದು ಅಂತ ಕೇಳಿ ಅವನೇನಾದರೂ ಹೇಳಿದರೆ ಇವ್ರ ಲೆಕ್ಕ ಚುಕ್ತ. ಅಷ್ಟು ಅದ್ಭುತ. ಬರೀ ಸ್ಪರ್ಶ ಸಾಕು, ನಿಮಗೆ ಸ್ಪರ್ಶ ಒಂದಾಯಿತು ಸಾಕು. ಖಂಡಿತ ಗುರುಗಳು, ಎಲ್ಲೋ ಒಂದು ಕಡೆ ತಮ್ಮನ್ನು ಸ್ವಲ್ಪ ಕೆತ್ಕಿದ್ರೆ ಸಾಕು, ವಿಚಾರಗಳ ಭಂಡಾರನೇ ಇದೆ ತಮ್ಮ ಹತ್ರ ಅಂತ ಹೇಳ್ಬೋದು. ಒಂದಾದ್ಮೇಲೆ ಒಂದು ನೀಡ್ತಾನೆ ಇರ್ತೀರಾ. ಎಂಥ ವಿಚಾರ ಇಲ್ಲ ತಾಯಿ, ನಾನು ಪೂರ್ಣ ಅಜ್ಞಾನವಂತ. ಆದರೆ ಒಂದಷ್ಟು ನನ್ನ ಲೋಟ ಸಮುದ್ರದ ನೀರಲ್ವಾ ಅದು, ಸಮುದ್ರದ ನೀರೆಷ್ಟು ಅಷ್ಟು ಜ್ಞಾನ. ನಾನು ಒಂದು ಲೋಟದಲ್ಲಿ ತೊಗೊಂಡು ಬಂದಿದ್ದೇನೆ, ಅದು ಚೆಂಬಲ್ಲೂ ಅಲ್ಲ, ಬಿಂದಿಗೆಯಲ್ಲ, ಒಂದು ಲೋಟದ ನೀರು ಅಷ್ಟೇ, ಬೇರೆ ಎಂತ ಇಲ್ಲ. ಹೇಳ್ಕೊಳ್ಳೋಂಥದ್ದು ಯಾವುದು ಅಲ್ಲ, ನಾನೊಬ್ಬ ಅನುಷ್ಠಾನ ಪ್ರಿಯ ಅಷ್ಟೇ. ಉತ್ತಮವಾಗಿರುವಂಥ ಮಾಹಿತಿನ ಇವತ್ತಿನ ವಿಡಿಯೋನಲ್ಲಿ ತಿಳಿಸ್ಕೊಟ್ರಿ. ಸೊ ಪ್ರಿಡಿಕ್ಷನ್ ಅನ್ನೋಂಥದ್ದನ್ನ ಮಾಡಬಹುದು, ಅದಕ್ಕೆ ಬೇಕಾಗಿರುವಂಥ ರೆಮಿಡಿಯನ್ನು ಕೂಡ ನಾವು ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಆಗುವಂಥ ಸಮಸ್ಯೆಗಳಿಂದ ನಾವು ದೂರ ಉಳಿಬೋದು ಅಂತ ತಿಳಿಸಿದ್ದೀರಾ. ಬಹಳನೇ ಧನ್ಯವಾದಗಳು ಗುರುಗಳೇ ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ.
ಸೊ ಇದೇ ರೀತಿ ಪ್ರತಿಯೊಂದು ವಿಡಿಯೋಸ್ನಲ್ಲಿ ಕೂಡ ನಮಗೆ ಗುರುಗಳು ಉತ್ತಮವಾಗಿರುವಂಥ ರೆಮಿಡೀಸ್ ಆಗಿರ್ಬೋದು, ನಾನು ಕೇಳುವಂಥ ಪ್ರಶ್ನೆಗಳಿಗೆ ಬಹಳನೇ ಸಮಾಧಾನವಾಗಿ ಉತ್ತರಗಳನ್ನ ತಿಳಿಸ್ಕೊಡ್ತಾ ಇರ್ತಾರೆ. ಇನ್ನು ನಮ್ಮ ಒಂದು ಚಾನಲ್ನ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.